Greetings to one and all. I hereby welcome you all to the fifth session of Unit 5, that is LPC 2148, of the subject ARM controller for the fifth SEM Electronics and Communication students of Department of Collegiate and Technical Education. So, in today's class, we'll learn about pulse width modulation or PWM, then the other system control units. So what are the control units that are present in LPC 2148? Then the crystal oscillator, the phase locked loop, then some multiple choice questions and descriptive questions based on the topics we will discuss. So this is about the contents of today's session. So first we'll see what is pulse width modulation. So first we'll discuss why we need pulse width modulation. As we know that microcontrollers do everything with ones and zeros, means whatever we'll do that will be in the form of binary. With means zeros and ones. This means the microcontroller works with 3.3 volts and 0 volts. So 0 is normal 0 and 3.3 volts is considered as bit 1. It can't produce, for example, 1 volt or 2.4 volt, isn't it? So high ಅಂದ್ರೆ 3.3 volts ಅನ್ನ 1 ಅಂತ ತಗೊಂತೀವಿ, 0 ಅಂದಿದ ತಕ್ಷಣ ಅದು 0 volts ಆಗುತ್ತೆ. ಇನ್ ಬಿಟ್ವೀನ್ ಏನಾದ್ರು ವೋಲ್ಟೇಜ್ ಕೊಟ್ಟಿದ್ದೀನಿ ನಾನು, ಫಾರ್ ಎಕ್ಸಾಂಪಲ್ 1 ವೋಲ್ಟ್ ಅಥವಾ 2.5 volts ಕೊಟ್ಟಿದ್ದೀನಿ ಅಂದ್ರೆ ಅದಕ್ಕೆ ಅದು ಯಾವ ಬಿಟ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಆಗಲ್ಲ. ಯಾವ ವ್ಯಾಲ್ಯೂ ಬಿಟ್ಟು 3.3 ಬಿಟ್ಟು ಬೇರೆ ಯಾವುದೇ ವ್ಯಾಲ್ಯೂ ಕೊಟ್ರು ಅದಕ್ಕೆ ಅದು ಡಿಜಿಟ್ನ ಅಂದ್ರೆ ಬಿಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಆಗಲ್ಲ. So here the PWM feature allows us to generate any voltage level between 0 to 3.3 volts. ನಾವು ಏನಾದ್ರೂ ಬೇರೆ ವೋಲ್ಟೇಜಸ್ನ ಕೊಟ್ರೆ ಬಿಲೋ 3.3 volts ಇಂತ ಕಮ್ಮಿ ವೋಲ್ಟೇಜ್ ಕೊಟ್ರೆ ಅದಕ್ಕೆ ಒಂದು ಬಿಟ್ನ ಜನರೇಟ್ ಮಾಡಬೇಕಾಗಿರುತ್ತೆ. ನಾರ್ಮಲ್ ಆಗಿ ಅದನ್ನ ಜನರೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನ ಪಲ್ಸ್ ವಿಡ್ತ್ ಮಾಡ್ಯುಲೇಟರ್ ಮಾಡುತ್ತೆ. Now we will see how this will be done using PWM. So this is the best way to use the PWM. So what is PWM? PWM or the pulse width modulator is a technique where the width of digital pulses is adjusted to generate different average DE DC voltages. So ನಾವೇನು ವೋಲ್ಟೇಜಸ್ ಕೊಡ್ತೀವಿ ಡಿಫ್ರೆಂಟ್ ಆವರೇಜ್ ವೋಲ್ಟೇಜು ಅದಕ್ಕೆ ನಮ್ಮ ಪಲ್ಸ್ ವಿಡ್ತ್ ನ ಅದು ಅಡ್ಜಸ್ಟ್ ಮಾಡುತ್ತೆ. Most microcontrollers have a built-in timer that can be used to generate a PWM. So ಆಲ್ಮೋಸ್ಟ್ ಎಲ್ಲ ಮೈಕ್ರೋಕಂಟ್ರೋಲರ್ಸ್ ನಲ್ಲೂ ಇನ್ಬಿಲ್ಟ್ PWM ಇರುತ್ತೆ. ಸೊ ಟೈಮರ್ ಇನ್ಬಿಲ್ಟ್ ಇರೋದ್ರಿಂದ ಅದು ನಮಗೆ ಯಾವ ಪಲ್ಸ್ ವಿಡ್ತ್ ಮಾಡ್ಯುಲೇಟರ್ನ ಜನರೇಟ್ ಮಾಡಬೇಕು ಅಂತ ಇರ್ತೀವಿ ಸಿಗ್ನಲ್ಲು ಅದಕ್ಕೆ ಅದು ಪ್ರೊಡ್ಯೂಸ್ ಮಾಡುತ್ತೆ. PWM is used in a wide variety of applications ranging from measurements to communication to power control. ಸೊ ನಾರ್ಮಲಿ ಅದನ್ನ ಮೆಷರ್ಮೆಂಟ್ಸ್ ಯೂಸ್ ಮಾಡ್ತೀವಿ, ಅದೇ ತರ ಪವರ್ ಕಂಟ್ರೋಲರ್ ಜೊತೆ ಕಮ್ಯುನಿಕೇಶನ್ ಟು ಪವರ್ ಕಂಟ್ರೋಲ್ ಆಗಿನೂ ಯೂಸ್ ಮಾಡ್ತೀವಿ. A PWM is a famous technique to generate signal of varying duty cycles. ಸೊ ಬೇರೆ ರೀತಿ ಅಂದ್ರೆ ಡ್ಯೂಟಿ ಸೈಕಲ್ ವೇರಿ ಆದ್ರೆ ಅಲ್ಲಿಗೆ ಸಿಗ್ನಲ್ ನ ಜನರೇಟ್ ಮಾಡೋದಕ್ಕೂ ಸಹ ನಾವು ಪಲ್ಸ್ ವಿಡ್ತ್ ಮಾಡ್ಯುಲೇಟರ್ನ ಯೂಸ್ ಮಾಡ್ತೀವಿ. The PWM in LPC 2148 is capable of producing 6 channels of single edge controller PWM or 3 channel of dual edge control PWM. ಸೊ ಸಿಂಗಲ್ ಎಡ್ಜ್ ಒಂದೇ ಎಡ್ಜ್ಗೆ ನಾವು ಜನರೇಟ್ ಮಾಡಿದಾಗ 6 ಚಾನಲ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವ್ದ್ರಲ್ಲಿ LPC 2148 ಅಲ್ಲಿ. ಅದೇ ಅದನ್ನ ನಾನು ಡಬಲ್ ಎಡ್ಜ್ ತಗೊಂಡಾಗ ಅದೇನ್ ಚಾನಲ್ಸ್ ಇರುತ್ತೆ ಅದು ರೆಡ್ಯೂಸ್ ಆಗುತ್ತೆ. ಸಿಂಗಲ್ ಎಡ್ಜ್ 6 ಚಾನಲ್ಸ್ ಇರುತ್ತೆ, ಅದೇ ಡಬಲ್ ಎಡ್ಜ್ಗೆ 3 ಚಾನಲ್ಸ್ ಇರುತ್ತೆ. ಸೊ ದಿಸ್ ಈಸ್ ದ ಸಿಂಗಲ್ ಎಡ್ಜ್ ಅಂಡ್ ಡಬಲ್ ಎಡ್ಜ್ PWM ವೇವ್ ಫಾರ್ಮ್ಸ್. ಸೊ ಸಿಂಗಲ್ ಎಡ್ಜ್ಗೆ 25 ಡ್ಯೂಟಿ ಸೈಕಲ್ಗೆ ಪ್ರೊಡ್ಯೂಸ್ ಆಗಿದೆ. ಡಬಲ್ ಎಡ್ಜ್ಗೆ ಅದರಲ್ಲಿ ಅರ್ಧ. ಸೊ ಅಂದ್ರೆ ಇಲ್ಲಿ ಏನ್ ಬಂದಿರ್ತೋ ಅದರಲ್ಲಿ ಅರ್ಧ ಡಬಲ್ ಎಡ್ಜ್ಗೆ ಪ್ರೊಡ್ಯೂಸ್ ಆಗುತ್ತೆ. Next, functional features of pulse width modulator. So it has 7 match registers. ನಮ್ಮ LPC 2148 ಅಲ್ಲಿ ಏನು PWM ನೋಡ್ತೀವಿ,
It uses 7 match registers. ನಾವು ಫಸ್ಟ್ ಬ್ಲಾಕ್ ಡಯಾಗ್ರಾಮ್ ಡಿಸ್ಕಸ್ ಮಾಡಿದ್ವಿ, ನೆನಪಿದ್ಯಾ? ಸೆಕೆಂಡ್ ಸೆಷನ್ ಅಲ್ಲಿ ಬ್ಲಾಕ್ ಡಯಾಗ್ರಾಮ್ ನಾವು ಡಿಸ್ಕಸ್ ಮಾಡಿದ್ವಿ. ಆ ಬ್ಲಾಕ್ ಡಯಾಗ್ರಾಮ್ ಅಲ್ಲಿ PWM ಹತ್ರ ಅಲ್ಲಿ ಮೆನ್ಷನ್ ಮಾಡಿದ್ರು ಅವರು PWM0 to PWM6. ಸೊ ಅದು ಮ್ಯಾಚ್ ರಿಜಿಸ್ಟರ್ಸ್. ಸೊ ಟೋಟಲಿ ಎಷ್ಟಿದೆ? 7 ರಿಜಿಸ್ಟರ್ಸ್ ಇದೆ. ಅದನ್ನ ಅವ್ರು ನೇಮಿಂಗ್ ಮಾಡಿರೋದು PWM0 to PWM6. ಸೊ ಟೋಟಲಿ 7. ದ ಮ್ಯಾಚ್ ರಿಜಿಸ್ಟರ್ ಆಲ್ಸೋ ಹಲೋ ಏನೇನ್ ಮಾಡುತ್ತೆ ಮ್ಯಾಚ್ ರಿಜಿಸ್ಟರ್ ಅಂತ ನೋಡೋದಾದ್ರೆ, ಕಂಟಿನ್ಯೂಸ್ ಆಪರೇಷನ್ ವಿತ್ ಆಪ್ಷನಲ್ ಇಂಟರಪ್ಟ್ ಜನರೇಷನ್ ಅಂಡ್ ಮ್ಯಾಚ್, ಸ್ಟಾಪ್ ಟೈಮರ್ ಅಂಡ್ ಮ್ಯಾಚ್ ವಿತ್ ಆಪ್ಷನಲ್ ಇಂಟರಪ್ಟ್ ಜನರೇಷನ್. ಸೊ ಆಪ್ಷನಲ್ ಇಂಟರಪ್ಟ್ ನ ಸಹ ಅದು ಜನರೇಟ್ ಮಾಡುತ್ತೆ. ರೀಸೆಟ್ ಟೈಮರ್ ಅಂಡ್ ಮ್ಯಾಚ್ ವಿತ್ ಆಪ್ಷನಲ್ ಇಂಟರಪ್ಟ್ ಜನರೇಟರ್. ಸೊ ರೀಸೆಟ್ ಟೈಮರ್ ಆಗಿನೂ ಯೂಸ್ ಮಾಡ್ಬೋದು. And it supports the single edge controlled and double edge controlled PMW outputs. So ನಮ್ಗೆ ಔಟ್ಪುಟ್ಸ್ ಏನ್ ಬರುತ್ತೆ PWM ಇಂದ, either it may be single edge ಅಲ್ಲಿ ಇರುತ್ತೆ ಅಥವಾ double edge ಅಲ್ಲಿ ಇರುತ್ತೆ. Even the match register supports this outputs. Pulse period and width can be any number of timer counts. So pulse period ಅಥವಾ width ನಾವೇನ್ ಮೆನ್ಷನ್ ಮಾಡ್ತೀವಿ ಅಲ್ಲಿ, pulse width ಮತ್ತೆ ಪೀರಿಯಡ್. ಸೊ ಅದು ನಮ್ಮ ಕೌಂಟರ್ ಟೈಮರ್ ಅಲ್ಲಿ ಎಷ್ಟು ಕೌಂಟ್ ಇರುತ್ತೆ, ಯಾವ ನಂಬರ್ ಆದ್ರೂ ಆಗಿರ್ಬೋದು. ಡಬಲ್ ಎಡ್ಜ್ ಕಂಟ್ರೋಲ್ PWM ಔಟ್ಪುಟ್ಸ್ ಕ್ಯಾನ್ ಬಿ ಪ್ರೋಗ್ರಾಮ್ ಟು ಬಿ ಐದರ್ ಪಾಸಿಟಿವ್ ಗೋಯಿಂಗ್ ಆರ್ ನೆಗೆಟಿವ್ ಗೋಯಿಂಗ್. ಸೊ ಡಬಲ್ ಎಡ್ಜ್ ಕಂಟ್ರೋಲ್ PWM ಔಟ್ಪುಟ್ಸ್. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಡಬಲ್ ಎಡ್ಜ್ ಏನ್ PWM ಔಟ್ಪುಟ್ ಬಂದಿರುತ್ತೆ ಅದು ಐದರ್ ಮೇ ಬಿ ಪಾಸಿಟಿವ್ ಗೋಯಿಂಗ್ ಪಲ್ಸಸ್ ಇರುತ್ತೆ ಅಥವಾ ನೆಗೆಟಿವ್ ಗೋಯಿಂಗ್ ಪಲ್ಸಸ್ ಇರುತ್ತೆ. ನೆಕ್ಸ್ಟ್ ಇಸ್ ದ ಟ್ರಿಸ್ಟಲ್ ಆಸಿಲೇಟರ್. ಸೊ ಟ್ರಿಸ್ಟಲ್ ಆಸಿಲೇಟರ್ ಆನ್ ಚಿಪ್ ಇಂಟಿಗ್ರೇಟೆಡ್ ಆಸಿಲೇಟರ್. ನಮ್ಮ ಆನ್ ಚಿಪ್ ಅಲ್ಲೇ ಒಂದು ಟ್ರಿಸ್ಟಲ್ ಆಸಿಲೇಟರ್ ಇದೆ. ಅದು ಎಲ್ಲಿಂದ ಎಲ್ಲಿವರೆಗೆ ವರ್ಕ್ ಆಗುತ್ತೆ ವಿತ್ ಟ್ರಿಸ್ಟಲ್ ಅಂದ್ರೆ ರೇಂಜಸ್ ಫ್ರಮ್ ಫ್ರೀಕ್ವೆನ್ಸಿ ರೇಂಜಸ್ ಫ್ರಮ್ 1 MHz to 25 MHz. ಸೊ 1 MHz ಇಂದ ಅಪ್ ಟು 25 MHz ವರೆಗೆ ಅದು ವರ್ಕ್ ಆಗುತ್ತೆ. ದ ಆಸಿಲೇಟರ್ ಔಟ್ಪುಟ್ ಫ್ರೀಕ್ವೆನ್ಸಿ ಇಸ್ ಕಾಲ್ಡ್ ಆಸ್ FOSC, frequency of the oscillator. OSC stands for oscillator and F for frequency. So ಅದನ್ನ oscillator output frequency ನಾವು FOSC ಅಂತ ಕರಿತೀವಿ. ಅಂಡ್ ಆರ್ಮ್ ಪ್ರೊಸೆಸರ್ ಕ್ಲಾಕ್ ಫ್ರೀಕ್ವೆನ್ಸಿ, ನಮ್ಮ ಆರ್ಮ್ ಪ್ರೊಸೆಸರ್ ಕ್ಲಾಕ್ ಫ್ರೀಕ್ವೆನ್ಸಿ ಏನಿರುತ್ತೆ ಅದನ್ನ ನಾವು CCLK ಅಂತ ಕರಿತೀವಿ, ಅಂದ್ರೆ ಕೋರ್ ಕ್ಲಾಕ್ ಅಥವಾ CCLK ಅಂತ ರೆಫರ್ ಮಾಡ್ತೀವಿ. ಬೋತ್ ಹ್ಯಾವ್ ಸೇಮ್ ವ್ಯಾಲ್ಯೂ ಅನ್ಲೆಸ್ ದ PLL is running and connected. ಸೊ ಫೇಸ್ ಲಾಕ್ಡ್ ಲೂಪ್ ಅಂತ ಏನ್ ನೆಕ್ಸ್ಟ್ ನಾವು ನೋಡ್ತೀವಿ, ಅದನ್ನ ಕನೆಕ್ಟ್ ಮಾಡೋವರ್ಗುನು ಎರಡರಲ್ಲೂ ಸೇಮ್ ವ್ಯಾಲ್ಯೂಸೇ ಇರುತ್ತೆ. ಅಂದ್ರೆ ಆಸಿಲೇಟರ್ ಅಲ್ಲಿ ನಮ್ಮ ಫ್ರೀಕ್ವೆನ್ಸಿ ಏನಿರುತ್ತೆ ಅದು ಮತ್ತೆ ನಮ್ಮ ಆರ್ಮ್ ಪ್ರೊಸೆಸರ್ ಕ್ಲಾಕ್ ಎರಡರಲ್ಲೂ ಸೇಮ್ ವ್ಯಾಲ್ಯೂಸೇ ಇರುತ್ತೆ. ಫೇಸ್ ಲಾಕ್ಡ್ ಲೂಪ್. ಸೊ ಇದನ್ನ ನಾರ್ಮಲಿ ಏನು ಯೂಸ್ ಮಾಡ್ತೀವಿ ಅಂದ್ರೆ, ಯೂಸ್ ಟು ಜನರೇಟ್ ಕ್ಲಾಕ್ ಪಲ್ಸಸ್ ಫ್ರಮ್ ಎ ರೆಫರೆನ್ಸ್ ಕ್ಲಾಕ್ ಇನ್ಪುಟ್ ವಿಚ್ ಇಸ್ ಜನರಲಿ ಫ್ರಮ್ ಎ ಕ್ರಿಸ್ಟಲ್ ಆಸಿಲೇಟರ್. ಸೊ ಜನರೇಟ್ ಕ್ಲಾಕ್ ಪಲ್ಸಸ್ ಬೇಕಾಗುತ್ತೆ ನಮ್ಗೆ ಈವೆಂಟ್ ನ ಕೌಂಟ್ ಮಾಡೋದಕ್ಕೆ ಎಲ್ಲ ಕ್ಲಾಕ್ ಪಲ್ಸಸ್ ನ ಯೂಸ್ ಮಾಡ್ತೀವಿ, isn't it? ಸೊ ಆ ಕ್ಲಾಕ್ ಪಲ್ಸಸ್ ನ ಜನರೇಟ್ ಮಾಡ್ಬೇಕು ಅಂದ್ರೆ ನಂಗೆ ಒಂದು ರೆಫರೆನ್ಸ್ ಕ್ಲಾಕ್ ಬೇಕಾಗುತ್ತೆ. ಸೊ ರೆಫರೆನ್ಸ್ ಕ್ಲಾಕ್ ಇನ್ಪುಟ್ ಅದನ್ನ ಜನರೇಟ್ ಏನ್ ಕ್ಲಾಕ್ ಪಲ್ಸ್ ನಾವು ಜನರೇಟ್ ಮಾಡ್ತೀವಿ ನಾವು, ಅದಕ್ಕೆ ಫೇಸ್ ಲಾಕ್ ಲೂಪ್ ನ ಯೂಸ್ ಮಾಡ್ತೀವಿ. ಅದಕ್ಕೆ ನಾವು ಇನ್ಪುಟ್ ತಗೊಳೋದು ನಾರ್ಮಲಿ ಫ್ರಮ್ ದ crystal oscillator or from the HTAL. In LPC 2148, the PLL accepts an input clock frequency in the range from 10 MHz ಇಂದ 25 MHz ಒಳಗಡೆ ಯಾವ ಫ್ರೀಕ್ವೆನ್ಸಿನ ಬೇಕಾದ್ರೂ ನಾವು PLL ಅಲ್ಲಿ ಕ್ಲಾಕ್ ಜನರೇಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬಹುದು. The input frequency is multiplied up to into the range of 10 MHz to 60 MHz with a CCO, current control oscillator. ಸೊ ದ ಇನ್ಪುಟ್ ಫ್ರೀಕ್ವೆನ್ಸಿ ಏನ್ ಕೊಡ್ತೀವಿ ಅದ್ ಮಲ್ಟಿಪ್ಲೈ ಆಗುತ್ತೆ ಎಲ್ಲಿವರೆಗೆ ರೇಂಜು ಫ್ರಮ್ 10 MHz to 60 MHz ವರೆಗೆ. ಯಾರ ಜೊತೆ? ವಿತ್ ದ CCO ಅಂದ್ರೆ ಕರೆಂಟ್ ಕಂಟ್ರೋಲ್ ಆಸಿಲೇಟರ್ ಜೊತೆ. ದ CCO ಆಪರೇಟ್ಸ್ ಇನ್ ದ ರೇಂಜ್ ಆಫ್ 156 MHz to 320 MHz. ಸೊ ಆಪರೇಟ್ ರೇಂಜ್ ಏನಿದೆ ಫ್ರೀಕ್ವೆನ್ಸಿ ರೇಂಜ್ CCOದು ಅಂತ ನೋಡಿದ್ರೆ it is from 156 MHz to 320 MHz. So that is about phase locked loop. And next we'll see some multiple choice questions. So first one is,
Why are the pulse width modulated outputs required in most of the applications? ಏನಕ್ಕೆ ನಮಗೆ ಪಲ್ಸ್ ವಿತ್ ಮಾಡ್ಯುಲೇಟೆಡ್ ಔಟ್ಪುಟ್ಸ್ ಬೇಕು ಅಂತ ಅನ್ಕೊಂತೀವಿ? ಯಾವುದಕ್ಕೆ ಅಂತ ನೋಡೋದಾದ್ರೆ, ಯಾಕೆ ಅಂದ್ರೆ ಟು ಕಂಟ್ರೋಲ್ ಆವರೇಜ್ ವ್ಯಾಲ್ಯೂ ಆಫ್ ಇನ್ಪುಟ್ ವೇರಿಯೇಬಲ್ಸ್, ಅಂದ್ರೆ ಆವರೇಜ್ ವ್ಯಾಲ್ಯೂ ಏನ್ ಇನ್ಪುಟ್ ವೇರಿಯೇಬಲ್ ಕೊಟ್ಟಿರ್ತೀವಿ ಅದನ್ನ ಕಂಟ್ರೋಲ್ ಮಾಡೋದಕ್ಕ, ಅಥವಾ ಔಟ್ಪುಟ್ ಆವರೇಜ್ ವ್ಯಾಲ್ಯೂ ಏನ್ ಬಂದಿರುತ್ತೆ ಅದನ್ನ ಕಂಟ್ರೋಲ್ ಮಾಡೋದಕ್ಕ, ಅಥವಾ ಬೋತ್ ಇನ್ಪುಟ್ ಮತ್ತೆ ಔಟ್ಪುಟ್ ವೇರಿಯೇಬಲ್ದು ಕಂಟ್ರೋಲ್ ಆವರೇಜ್ ನ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತೀವ, ಅಥವಾ ಇದೆಲ್ಲ ಯಾವುದು ಅಲ್ವಾ? ಸೊ 4 ಆಪ್ಷನ್ ಕೊಟ್ಟಿದ್ದಾರೆ. ಲೆಟ್ಸ್ ಚೆಕ್ ದ ಕರೆಕ್ಟ್ ಆನ್ಸರ್. ಸೊ ಆನ್ಸರ್ ಇಸ್ ಬಿ. ಔಟ್ಪುಟ್ ವೇರಿಯೇಬಲ್ ಏನ್ ಬರುತ್ತೆ ಅದನ್ನ ಆವರೇಜ್ ಈ ವ್ಯಾಲ್ಯೂ ಏನ್ ಬರುತ್ತೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಪಲ್ಸ್ ವಿತ್ ಮಾಡ್ಯುಲೇಟೆಡ್ ಔಟ್ಪುಟ್ಸ್ ನ ನೋಡ್ತೀವಿ. ಸೆಕೆಂಡ್ ಒನ್, ಹೌ ಡು ದ ವೇರಿಯೇಷನ್ಸ್ ಇನ್ ಅನ್ ಆವರೇಜ್ ವ್ಯಾಲ್ಯೂ get affected by PWM period? Longer the PWM period, faster will be the variation in an average value. Shorter the PWM period, faster will be the variation. ಅಥವಾ ಶಾರ್ಟರ್ ಇದ್ರೆ ಸ್ಲೋವರ್ ಆಗುತ್ತಾ, ಲಾಂಗರ್ ಇದ್ರೆ ಸ್ಲೋವರ್ ಆಗುತ್ತಾ? ಸೊ ಅಂದ್ರೆ ಪೀರಿಯಡ್ ಏನಿದೆ PWMದು ಅದು ದೊಡ್ಡದಿದ್ರೆ ಅವಾಗ ನಮ್ಗೆ ವೇರಿಯೇಷನ್ಸ್ ಫಾಸ್ಟರ್ ಆಗುತ್ತಾ, ಅಥವಾ ಅದ್ರ ಪೀರಿಯಡ್ ಏನಿದೆ ಅದು ಚಿಕ್ಕದಿದ್ರೆ ಅವಾಗ ವಿಲ್ ಗೆಟ್ ದ ಆವರೇಜ್ ವ್ಯಾಲ್ಯೂ ಫಾಸ್ಟರ್, ಆರ್ ಶಾರ್ಟರ್ ಇದ್ದ ಸ್ಲೋ ಆಗುತ್ತಾ ಆವರೇಜ್ ವ್ಯಾಲ್ಯೂ, ಅಥವಾ ಅದು ಲಾಂಗ್ ಇದ್ದ ಸ್ಲೋ ಆಗುತ್ತಾ ಅಂತ ಕೇಳಿದ್ದಾರೆ. ಸೊ ಆವರೇಜ್ ವ್ಯಾಲ್ಯೂ ಹೇಗೆ ಎಫೆಕ್ಟ್ ಆಗುತ್ತೆ PWM ಪೀರಿಯಡ್ ಇಂದ? PWM ಪೀರಿಯಡ್ ಇದೆಯಲ್ವಾ, ಅದರಿಂದ ನಮಗ್ ಬರೋ ಆವರೇಜ್ ವ್ಯಾಲ್ಯೂ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ ಕ್ವಶನ್. ಅಂಡ್ ದೇರ್ ಆರ್ 4 ಚಾಯ್ಸಸ್. ಲೆಟ್ ಚೆಕ್ ದ ಕರೆಕ್ಟ್ ಆನ್ಸರ್. ಸೊ ಆನ್ಸರ್ ಇಸ್ ಬಿ. ಶಾರ್ಟರ್, ಯಾವಾಗ ನಮ್ಗೆ PWM ಪೀರಿಯಡ್ ಏನಿದೆ ಅದು ಕಮ್ಮಿ ಇದ್ದಾಗ ನಮ್ಗೆ ವೇರಿಯೇಷನ್ಸ್ ಏನ್ ಸಿಗುತ್ತೆ ಆವರೇಜ್ ವ್ಯಾಲ್ಯೂ ಅದು ಫಾಸ್ಟ್ ಆಗುತ್ತೆ, ಅಂದ್ರೆ ಫಾಸ್ಟರ್ ದ ವೇರಿಯೇಷನ್ಸ್ ಇನ್ ಆವರೇಜ್ ಪೀರಿಯಡ್. ಯಾವಾಗ PWM ಪೀರಿಯಡ್ ಶಾರ್ಟ್ ಇರಬೇಕು. ಲೆಟ್ಸ್ ಚೆಕ್ ದ ನೆಕ್ಸ್ಟ್ ಕ್ವಶನ್. We use any other frequency source other than crystal oscillator? ಕ್ರಿಸ್ಟಲ್ ಆಸಿಲೇಟರ್ ನಮ್ಮ ಮೇನ್ ಸೋರ್ಸ್ ಫ್ರೀಕ್ವೆನ್ಸಿ ಅಲ್ವಾ, ಅದನ್ನ ಬಿಟ್ಟು ಬೇರೆ ಯಾವ್ದನ್ನಾದ್ರೂ ನಾವು ಯೂಸ್ ಮಾಡೋದಕ್ಕೆ ಆಗುತ್ತಾ ಅಂತ ಕೇಳಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ ಸುಳ್ಳ ನಿಜಾನ, ಅಂದ್ರೆ ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದ್ದಾರೆ. ಲೆಟ್ ಚೆಕ್ ದ ಆನ್ಸರ್. ಆನ್ಸರ್ ಇಸ್ ಎ. ವಿ ಯೂಸ್ ಎನಿ ಅದರ್ ಸೋರ್ಸ್, ಅದನ್ನ ಬಿಟ್ಟು ಬೇರೆದನ್ನ ಯೂಸ್ ಮಾಡ್ಬೋದಾ ಅಂತ ಹೇಳಿದ್ದಾರೆ. ಸೊ ವಿ ಕ್ಯಾನ್ ಯೂಸ್ ಇಟ್. ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್. ಸೊ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಅಲ್ಲಿ ಕೇಳೋದು, ನೇಮ್ ಎನಿ 5 ಸಿಸ್ಟಮ್ ಕಂಟ್ರೋಲ್ ಯೂನಿಟ್ಸ್ ಆಫ್ LPC 2148. ಸೊ ಈಗ ಸಿಸ್ಟಮ್ ಕಂಟ್ರೋಲ್ ಯೂನಿಟ್ಸ್ ಇದೆ, ಅದರಲ್ಲಿ ಫ್ಯೂನ ನಾವು ಇಲ್ಲಿ ಡಿಸ್ಕಸ್ ಮಾಡಿದೀವಿ, ಅದರಲ್ಲಿ ಯಾವ್ದಾದ್ರು 5 ನ ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ಆಲ್ ಅಬೌಟ್ ಇನ್ ಟುಡೇಸ್ session. So I hereby thank you one and all. Thanks for giving me an opportunity to present this video. Thank you once again.